ಬಂದ್ರು ಹಂಗೇನ ನಾವು ಹುಷಾರಾಗಿರಿ. ಶಿವಕುಮಾರ್ ಅವರೇ ಹುಷಾರಾಗಿರಿ, ದಯವಿಟ್ಟು ಇಬ್ಬರ ಜಗಳ ಮೂರನೇವರಿಗೆ ಲಾಭ. ಬೊಮ್ಮಾಯಿಯವ್ರ ವಿಚಾರ ಬಂದಾಗ, ಜಯೇಶ್ ಪಟೇಲ್ ವಿಚಾರ ಬಂದಾಗ, ರಾಮಕೃಷ್ಣ ಹೆಂಗ್ ಬಂದ್ರು ಹಂಗಾಗ್ಬೋದು, ಹುಷಾರಾಗಿರಿ. ಆಮೇಲೆ ಈ ಪ್ರಿಯಾಂಕಾ ಖರ್ಗೆ ಅವ್ರನ್ನ ನಂಬ್ಕೊಂಡ್ರೆ ನಿಮ್ ಗೋವಿಂದ ಮಾಡ್ಬಿಡ್ತಾರೆ, ಹುಷಾರಾಗಿರಿ. ಕೂತ್ಕೊಳ್ಳಿ ಪ್ಲೀಸ್, ಆಮೇಲೆ ಮಾತಾಡೋದು ಕೂತ್ಕೊಳ್ಳಿ. ಓಟ್ ಹಾಕಿದೆ ಅಂದ್ರಲ್ಲ ದೇವೇಗೌಡರು, ನಮ್ಗೆ 5 ಜನಕ್ಕೆ, ನನಗೂ ರೇವಣ್ಣಗೆ ವಿಪ್ ಕೊಟ್ಟಿದ್ರು. ನಾವು ಕೂಡ ಜನತಾ ದಳದಿಂದ ಗೆದ್ದು 6 ಜನ ದೇವೇಗೌಡರು ಓಟ್ ಹಾಕಿದ್ವಿ ಅಂತ ಗೆದ್ದಿದ್ರಿ. ನಾವು 6 ಜನ ಜನತಾ ದಳದವ್ರು ಗೆದ್ದವರು. SM ಕೃಷ್ಣ ಸಾಹೇಬ್ರಿಗೆ ಓಟ್ ಹಾಕಿದ್ವಿ, 41 ಆಗಿದ್ದು. ಕಾಂಗ್ರೆಸ್ ಗೆದ್ದಿದೆ 34 ಅವತ್ತು. ಚಂದ್ರಪುರ ಆಯ್ತು. ಉತ್ತಮ ಮಾಹಿತಿ ಧನ್ಯವಾದಗಳು. ದೇವೇಗೌಡರು ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಇದ್ರು. ನರಸಿಂಹರಾಯರು ಅವ್ರಿಗೆ ಹೇಳಿದ್ರು ಲಾಸ್ಟ್ ಅಲ್ಲಿ ಟಿಕೆಟ್ ಕೊಟ್ಟಾದ್ಮೇಲೆ ಕೊನೆಗೆ 5 ಜನ ಇನ್ಕ್ಲೂಡಿಂಗ್ ಜಯಪ್ರಕಾಶ್ ಹೆಗಡೆ, ಜಯಪ್ರಕಾಶ್ ಹೆಗಡೆ ಸೇರಿ ನೀವು 5 ಜನ ಇನ್ಕ್ಲೂಡಿಂಗ್ ದೇವೇಗೌಡರು ಓಟು ಬಿತ್ತು. ನನಗೂ ಗೊತ್ತಿದೆ ಅದು, ಮುಖ್ಯ ದೇವೇಗೌಡರು ಓಟೇ ಬಿತ್ತು. ನನಗೆ ಗೊತ್ತು, ಐ ನೋ ದಿ ಅಕೌಂಟ್ಸ್. ಎಲ್ಲಿತ್ತು ರೈಸ್ ಸಂಘದವ್ರು ಇತ್ತು, ನೀವು ಹಾಕಿದ್ರಿ ಅಂತ ಹೇಳಿ. ಈಗ ಉಪಮುಖ್ಯಮಂತ್ರಿ ಅವರೇ, ಈಗ ಚರ್ಚೆ ಬೇಡ ವಿಚಾರ. ಪ್ರತಿಪಕ್ಷದ ನಾಯಕ 2-3 ಪ್ರಶ್ನೆ ನಿಮ್ಮ ಹತ್ರ ಕೇಳಿದ್ದಾರೆ. ಈಗ ಇಲ್ಲೂ ಉತ್ತರ ಕೊಡಬೇಡಿ, ಅವ್ರ ಮತ್ತೆ ಚೇಂಬರ್ ಕರೆದು ಉತ್ತರ ಕೊಡಿ. ಈಗ ನಾವು ಮುಂದೆ ಹೋಗುವ. 2-3 ಪ್ರಶ್ನೆ ಉಪಮುಖ್ಯಮಂತ್ರಿ ಕೇಳಿದ್ದಾರೆ ನಿಮ್ಮ ಹತ್ರ, ಅದಕ್ಕೆ ಇಲ್ಲಿ ಉತ್ತರ ಕೊಡಬೇಡಿ. ನಿಮ್ಮ ಚೇಂಬರ್ ಕಸಿ ಕೂತ್ಕೊಂಡು ಮತ್ತೆ ಮುಂದೆ ಗಾಡಿ ಮುಂದೆ ಹೋಗ್ಲಿ. ಇಲ್ಲ ಬಾಕಿ ಈಗ ಅಧ್ಯಕ್ಷ ಇಲ್ಲ, ಅದಕ್ಕೆ ನಾನೇನು ಅವ್ರದ್ದು ಉದ್ದೇಶ ನೀವು ಲಘುನ ಮುಖ್ಯಮಂತ್ರಿ ಆದ್ರೆ ತಾವು ಮಂತ್ರಿ ಆಗ್ತೀವಿ. ನನಗೆ ಅಷ್ಟಾಲಜರ್ ಹೇಳಿದ್ದು ಅವತ್ತು ನಿಮ್ಮ ನೇತೃತ್ವದೊಳಗಡೆ ನಮಗೆ ಮೀಸಲಾತಿ ಸಿಗಲಿ, ನಿಮ್ಮ ನೇತೃತ್ವದೊಳಗಡೆ ನಮ್ಗೆ ಮೀಸಲಾತಿ ಸಿಗಲಿ, ಬೇಗನೆ ಆಚೆ ಕಡೆ ಬನ್ನಿ ಸರ್. ಈಗ ಅವತ್ತು ಅದೇ ಅಷ್ಟಾಲಜರು SM ಕೃಷ್ಣರವ್ರನ್ನ ರಾಜ್ಯಸಭೆ ಮಾಡ್ಬೇಕಾದ್ರೆ ಅವ್ರು ಗೈಡ್ ಮಾಡಿದ್ರು. PCC ಪ್ರೆಸಿಡೆಂಟ್ ಆಗ್ಬೇಕಾದ್ರು ಗೈಡ್ ಮಾಡಿದ್ರು, ಅವರೇ ಮಾಡಿದ್ರು. ಆವತ್ತಿನ ಕಾಲದಲ್ಲಿ ನಾನು ಏನು ಇಲ್ಲದೆ ಹೋದಾಗೆ ನನಗೆ ಇನ್ನ ಮಂತ್ರಿನೇ ಇರಲಿಲ್ಲ, MLA ಇರಲಿಲ್ಲ. ನೀನು ಇಷ್ಟು ವರ್ಷ MLA ಆಯ್ತೀಯಾ, ತಿರ್ಗಾ ಮಂತ್ರಿನೂ ಆಯ್ತೀಯಾ, ನಿಂಗೆ ಟಿಕೆಟ್ ಸಿಗಲ್ಲ ಅಂತಾನೂ ಹೇಳಿದ್ರು. ನಾನು ಮಂತ್ರಿ ಆಗಿದ್ದಾಗೆ ನಿಂಗೆ ಟಿಕೆಟ್ ಸಿಗಲ್ಲ ಅಂತ ಕೂಡ ಹೇಳಿದ್ರು. ಹಾಗೂ ಹೇಳಿದ್ದಾರೆ, ಈ ರಾಜ್ಯದಲ್ಲಿ ನನಗೆ ಯಾವಾಗ ಏನೇನು ಸ್ಥಾನ ಸಿಕ್ಕಿದೆ ಅಂತಾನೂ ಹೇಳಿದ್ದಾರೆ. ನಾನು ಈಗ ಅದನ್ನ ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಪರ್ಸನಲ್ ಆಗಿ ಮಾತಾಡೋಣ, ಅದನ್ನ ಆಮೇಲೆ ರೂಮಲ್ಲಿ ಮಾತಾಡೋಣ. ನೀವು ದಯವಿಟ್ಟು ಪರ್ಸನಲ್ ಆಗಿ ಮಾತಾಡಬೇಡಿ ಸರ್ ಅವ್ರ ಜೊತೆಗೆ. ಕೆಲವೆಲ್ಲ ಏನೇನೋ ನಿಮ್ ವಿಚಾರ ಇಡುತ್ತಾರೆ, ಅದು ಪರ್ಸನಲ್ ಆಗಿ ಮಾತಾಡಬೇಕು. ನಾನು ರೂಲಿಂಗ್ ಕೊಡ್ತಾ ಇದ್ದೇನೆ ಅಧ್ಯಕ್ಷೆ. ಭಯ ಇದೆ ಸೀಟ್ ಮೇಲೆ, ಹೊಸ ಸೀಟ್ ಮಾಡಿಸಿದ್ದೀರಲ್ಲ, ಇನ್ನೊಂದ್ ಸ್ವಲ್ಪ ದಿನ ಕೂತ್ಕೊಬೇಕು ಅಂತ ಆಸೆನಾ, ಹೋಗ್ಬೇಕು ಅಂತ ಆಸೆನಾ? ಅಶೋಕ್, ನಾನು ಅವ್ರು ನನಗೆ ಹೇಳಿದ್ರೆ ನಿಮ್ಮಲ್ಲಿರೋ ಒಂದು 25-30 ಜನ ಶಿಫ್ಟ್ ಆಗ್ಬಿಡ್ತಾರೆ. ಅಸ್ಟ್ರಾಲಜರ್ ನನಗೇನು ಹೇಳಿದ್ದಾರೆ ನನ್ನ ಭವಿಷ್ಯ ಅಂತ ನಾನು ಹೇಳಿದ್ರೆ ಅಲ್ಲಿರೋರು ಒಂದು 25-30 ಜನ ಮತ್ತು ಕೆಲವು ದಳದವರೆಲ್ಲ ಈ ಕಡೆ ಶಿಫ್ಟ್ ಆಗುತ್ತೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಏನಪ್ಪಾ, ನಮ್ ದಳದವರು ಯಾರು ಬರಲ್ಲ ಗುರುವೇ. ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾನು ಕರೆಕ್ಟ್ ಹೇಳಿದ್ದಾರೆ, ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನನ್ನ ಸಹಮತಿ ಇದೆ. ಅವ್ರು ಯಾವ ಮಾಟ ಅವಾಗ ಹೇಳಿದ್ರು, ನೀವು BJP ಅವ್ರು ನನ್ ಕರೆದ್ರ ಅಂತ. ಜ್ಞಾನೇಂದ್ರ ಹೇಳಿಲ್ವಾ ನಿಮ್ಗೆ? ಮೋಸ್ಟ್ಲಿ ಅವ್ರು ನಮ್ ಕಡೆನೆ ಬರಂಗವ್ರೆ. ಅವಾಗ ನಾವು ಅವ್ರ ಜೊತೆ ಓದ್ತಿರಲ್ಲ. ಈಗ ಮುಂದಕ್ಕೆ ಹೋಗುವ. ಸುನೀಲ್ ಹೇಳ, ನೀನು ನಾನಲ್ಲಿ ಬರ್ತೀನಿ. ನೀವಿಬ್ರು ಪರ್ಸನಲ್ ಆಗಿ ಮಾತಾಡೋದು, ಯೋಗೇಶ್ವರ್ ಅವರೇ ಸಂಧಾನ ಪರ್ಸನಲ್ ಆಗಿ ಮಾತಾಡ್ಕೊಳ್ಳೋದು, ನಾವ್ ಯಾಕೆ ಗಡ್ಡಿ ಬರೋದು? ಯೋಗೇಶ್ವರ್ ನಮ್ ಸಿದ್ದರಾಮಯ್ಯನ ಕರೆಕ್ ಹೋಗಿದ್ದಂತೆ, ನಮ್ಮ ಇನ್ನೊಬ್ಬನ ಯಾರು ಕರೆಕ್ ಹೋಗಿದ್ದ, ಬಂದ್ಬಿಡಿ ಅಂತ. ಯಾರು ನೆನ್ನೆ ಹೇಳ್ತೀರಿ ಇರ್ಲಿ. ಓಕೆ ಅಧ್ಯಕ್ಷರೇ, SM ಕೃಷ್ಣರವರ ಆಳ್ತ, ನಾನು ITBT ಬಗ್ಗೆ ಮಾತ್ರ ಮಾತಾಡೋದಿಲ್ಲ. ಫರ್ಗೆಟ್ ITBT. ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಪಂಚಾಯತ್ ರಾಜ್ಗೆ 1 ಲಕ್ಷ ಇತ್ತು, ಪಂಚಾಯತಿಗೆ ಬರೀ 1 ಲಕ್ಷ. ಆಮೇಲೆ ಕೊನೆಗೆ 5 ಲಕ್ಷ ಮಾಡಿದ್ರು ಇವ್ರು ಚೀಫ್ ಮಿನಿಸ್ಟರ್ ಆದಾಗ. ಬಜೆಟ್ ಅಶ್ವತ್ಥ ಬರೀ 26,000 crores. ನೌ ಇಟ್ ಈಸ್ 3,75,000 crores. ಎಷ್ಟು
ವ್ಯತ್ಯಾಸ ನೋಡಿ. ಬರೀ 20 ವರ್ಷದ ಕಾಳ್ತಕ್ಕೆ ಎಷ್ಟು Ashwavega English News. Coming soon. Your channel, your voice, your trust.